ಜನಸಾಮಾನ್ಯರು ದಿನದಿಂದ ದಿನಕ್ಕೆ ಜೀವನ ಮಾಡುವಂಥದ್ದು ಬಹಳ ಕಷ್ಟ ಆಗಿದೆ. ಯಾಕೆ ಅಂತಂದರೆ ಒಂದಾದ ಮೇಲೆ ಒಂದರಂತೆ ದರಗಳು ಸಹ ಏರಿಕೆ ಆಗ್ತಾ ಇದ್ದಾವೆ. ನಿನ್ನೆಯೂ ಸಹ ಒಂದಷ್ಟು ದರಗಳ ಏರಿಕೆ ಆಗಿರೋದನ್ನು ನಾವು ಕೇಳಿದ್ವಿ. ಕಳೆದ 15 ದಿನಗಳಿಂದ ಏನು ಹತ್ತತ್ರ ಒಂದು ತಿಂಗಳೇ ಆಗ್ತಾ ಹೋಯಿತು. ಗ್ಯಾಸ್ ಅಭಾವದಿಂದ ಒಂದಲ್ಲ ಒಂದು ದರಗಳು ಏರಿಕೆ, ಅಂದರೆ ಗ್ಯಾಸ್ದಿಂದ ಏನೆಲ್ಲ ಉಪಯೋಗಗಳು ಆಗ್ತಾ ಇತ್ತು ಅದರಲ್ಲಿ ಕಂಡುಬರುವಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಇನ್ನಿತರ ಎಲ್ಲವೂ ಸಹ ದರಗಳ ಏರಿಕೆ ಆಗಿತ್ತು. ಈಗ ನಿನ್ನೆಯಿಂದ ಏಪ್ರಿಲ್ 1ರಿಂದ ಒಂದಷ್ಟು ದರಗಳು, ನೀರಿನ ದರ ಆಗಿರ್ಬೋದು, ಟೋಲ್ ದರ ಆಗಿರ್ಬೋದು, ಈ ರೀತಿ ಏರಿಕೆ ಆಗಿರೋದ್ರಿಂದ ಖಂಡಿತವಾಗಿಯೂ ಜನಸಾಮಾನ್ಯರಿಗೆ ಹೊಡೆತ ಬಿದ್ದಿದೆ. ಸದ್ಯಕ್ಕೆ ಗ್ಯಾಸ್ ದರ ಏರಿಕೆ ಆಗಿರೋದ್ರಿಂದ ಹೋಟೆಲ್ಗಳಲ್ಲೂ ಆಹಾರ ಪದಾರ್ಥಗಳ ದರವನ್ನು ಏರಿಕೆ ಮಾಡ್ತೀವಿ ಅಂತ ಈಗಾಗಲೇ ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗಾದರೆ PG ರೆಂಟ್ ಬಾಡಿಗೆಗಳು ಸಹ ಜಾಸ್ತಿ ಆಗುತ್ತಾ? ವಿದ್ಯಾರ್ಥಿಗಳು ಈಗ PGಯನ್ನೇ ಅರಿಸಿಕೊಂಡು ಬೆಂಗಳೂರಿಗೆ ಬರ್ತಾರೆ, ಅವರಿಗೂ ಏನಾದರೂ ಹೊಡೆತ ಬೀಳುತ್ತಾ? ಈ ಎಲ್ಲವನ್ನ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗೆ PG ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆಯಿಂದ ನೀವು ನೋಡ್ತಾ ಇದ್ದೀರಾ, ಕಳೆದ ಒಂದು ತಿಂಗಳಿಂದಲೂ ಸಹ ಒಂದಲ್ಲ ಒಂದು ದರಗಳು ಏರಿಕೆ ಆಗ್ತಾ ಇದ್ದಾವೆ. ಈಗ ಏಪ್ರಿಲ್ 1ರಿಂದ ನೀರಿನ ದರ ಆಗಿರ್ಬೋದು, ಟೋಲ್ ದರ ಆಗಿರಬೇಕು, ಇನ್ನಿತರ ದರಗಳು ಏರಿಕೆ ಆಗಿದೆ. ಸೊ ನೀವು ಏನಾದರೂ PGಗೆ ಬರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಇನ್ನಿತರೆ ಬ್ಯಾಚುಲರ್ಸ್ಗಳಿರ್ತಾರೆ, PG ರೆಂಟ್ ದರ ಏರಿಕೆ ಮಾಡ್ತೀರಾ, ಹೇಗೆ? ನಿಜವಾಗಿಯೂ ಸಹ ಇದೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ BWSSP ಅವರು ಕಳೆದ ವರ್ಷ ನಾನು 6-7 ತಿಂಗಳ ಇಂಚೆನೇ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ LPG ಸಿಲಿಂಡರ್ ದರ 2 ಬಾರಿ ಜಾಸ್ತಿ ಆಗಿರ್ತಕ್ಕಂಥದ್ದು ಇದೆ. ಸೊ ಆ ನಂತರ ಮತ್ತೆ ಟೋಲ್ ದರ, ಯಾಕಂದರೆ ಇದು ಚೈನ್ ಲಿಂಕ್ ಟೈಪ್, ಒಂದು ಬೆಲೆ ಏರಿಕೆ ಆಯಿತು ಅಂದರೆ ಎಲ್ಲ ಕಡೆ ಅದು ಯಾರಿಗೆ ಹೊಡೆತ ಬೀಳುತ್ತೆ ಅಂದರೆ ತಳಭಾಗದ ಜನರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಇದರ ಬಿಸಿ ನಿಜವಾಗಿಯೂ ತಟ್ಟದೆ ಆಗೋದಿಲ್ಲ. ಸೊ ಇದು ಯಾಕೆ ಸರ್ಕಾರಗಳು ಈ ಒಂದು ಯೋಚನೆ ನಾವು ಯಾಕೆ ಮಾಡ್ತಾ ಇಲ್ಲ? ಜನಗಳ ಜೇಬಿಗೆ ಕತ್ತರಿ ಹಾಕಿ, ಯಾಕಂದರೆ ಬೇಕಾದಷ್ಟು ಸಂಪನ್ಮೂಲ, ಇಡೀ ಸಮೃದ್ಧ ಭಾರತದಲ್ಲಿ ಬೇಕಾದಷ್ಟು ಉತ್ತಮ ಸಂಪನ್ಮೂಲಗಳನ್ನು ಅಳವಡಿಸಿಕೊಂಡು ಈ ಒಂದು ಬೆಲೆ ಏರಿಕೆಗೆ ಆಗುವಂತಹ ಆಯವ್ಯಯವನ್ನು ಅವರು ಅದನ್ನು ಪರಿಗಣನೆ ಮಾಡ್ಬೋದಾಗಿತ್ತು. ಸೊ ಎಲ್ಲೋ ಒಂದು ಹತ್ರ ಆದಾಯ ಕಡಿಮೆಯಾಗಿ ಬೆಲೆ ಏರಿಕೆಯ ಬಿಸಿ ಮತ್ತೆ ತಡ್ತಾ ಹೋಯಿತು ಅಂತಂದರೆ ಮನುಷ್ಯ ಸಾಮಾನ್ಯರ ಜೀವನ ಅಸ್ತವ್ಯಸ್ತ ಆಗೋದಂತೂ ಖಂಡಿತ. ಇದು ಒಂದು ಖಂಡನೀಯ. ಯಾಕಂದರೆ ಈ ರೀತಿ ದಿಢೀರಂತ, ಯಾಕಂದರೆ ಯುದ್ಧದ ಸನ್ನಿವೇಶಗಳು ಅಂತಾರಾಜ್ಯ ಪ್ರಾಚ್ಯ ದೇಶಗಳಲ್ಲಿ ನಡೀತಕ್ಕಂಥದ್ದು ನಮಗೂ ಕೂಡ ಗೊತ್ತಿದೆ. ಸೊ ಈ ನಿಟ್ಟಿನಲ್ಲಿ ಸಿಲಿಂಡರ್ಗಳ ಅಭಾವದಿಂದ ಎಲ್ಲ ವಾಣಿಜ್ಯ ಉದ್ದಿಮೆದಾರರು, ಮಧ್ಯಮ ಉದ್ದಿಮೆದಾರರು ಇವತ್ತು ಎಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ತಮ್ಮ ಪ್ರತಿನಿತ್ಯದ ಬರ್ತಕ್ಕಂಥ ಆದಾಯಕ್ಕೆ ಈಗಾಗಲೇ ಕತ್ತರಿ ಬಿದ್ದುಬಿಟ್ಟಿದೆ. ಇದರ ಮಧ್ಯೆ ಮತ್ತು ಬೆಲೆ ಏರಿಕೆಯ ಬಿಸಿ ಮತ್ತೊಂದು ತಡ್ತಾ ಇದೆ ಅಂತಂದರೆ ಇದು ಒಂದು ಆಘಾತಕಾರಿ ಆಗ್ತಾ ಇದೆ. ಎಲ್ಲೋ ಒಂದು ಚಿಂತಾಗ್ರಸ್ತರಾಗಿರ್ತಕ್ಕಂಥ ವ್ಯಾಪಾರಸ್ಥರಾಗಿರ್ಬೋದು, ಮಧ್ಯಮ ವರ್ಗದ ಜನ ಆಗಿರ್ಬೋದು, ಇದರ ಒಂದು ತಾಪಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಬರ್ತಾ ಇದೆ. ಸೊ ಒಂದು ಬೆಲೆ ಏರಿಕೆ ಇತ್ತಂದರೆ ಸಾಮಾನ್ಯವಾಗಿ ಎಲ್ಲ ರೀತಿಯ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಸಹಜ. ಆದರೆ ಸದ್ಯದ ಮಟ್ಟಕ್ಕೆ PGಗಳನ್ನ ನಡೆಸ್ತಕ್ಕಂಥದ್ದೇ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು. ಯಾಕಂದರೆ LPG ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈಗಾಗಲೇ ನಮಗೆ ಏನು ಎಸೆನ್ಷಿಯಲ್ ಸಿಲಿಂಡರ್ಗಳು ಕೊಡ್ತೀವಿ ಅಂತ ಹೇಳಿದಾರೋ ಅದು ಕೂಡ ವಿಳಂಬ ಆಗ್ತಾ ಇದೆ. ಅವರು 500 ಸಿಲಿಂಡರ್ ಹೇಳಿ 100 ಸಿಲಿಂಡರ್ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಇವ್ರನ್ನ ಕೇಳಿದರೆ ಅವ್ರು ಕೇಳಿದರೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಗೆ ಹೇಳ್ತಾರೆ, ಆಯಿಲ್ ಕಾರ್ಪೊರೇಷನ್ ಅವ್ರು ಕೇಳಿದರೆ ನಮಗೆ ಸ್ಲಾಟ್ ಬಂದಿಲ್ಲ ಅಂತಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಹತ್ರ ಈ ಲೋಪದೋಷಗಳನ್ನ ಸರಿ ಮಾಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆಯೋ ಅನ್ನುವಂಥದ್ದು ಕೂಡ ನಮಗೆ ಪ್ರಶ್ನೆ ಆಗಿಬಿಡ್ತಾ ಇದೆ. ಎಲ್ಲೋ ಒಂದು ರೀತಿ ಬೆಲೆ ಏರಿಕೆಯನ್ನು ತಡೆದ್ರೆ ಒಳ್ಳೆಯದು. ಬೆಲೆ ಏರಿಕೆ ಜನಸಾಮಾನ್ಯರಿಗೆ ದಯವಿಟ್ಟು ಹಾಕಬೇಡಿ ಅನ್ನುವಂತಹ ಕಳಕಳಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ. ಹಾಗಾದರೆ ಸರ್, ಈಗ ಹೊಸದಾಗಿ ಬರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಬ್ಯಾಚುಲರ್ಸ್ಗಳಿಗಾಗಿರ್ಬೋದು, ಯಾರೆಲ್ಲ PGಯನ್ನು ಅವಲಂಬಿಸ್ತಾ ಇದ್ದಾರೆ ಅವರಿಗೇನಾದರೂ PGಗಳ ಮಾಲೀಕರ ಕಡೆಯಿಂದ ಏನಾದರೂ ಹೊಡೆತ ಬೀಳುವಂಥದ್ದು? ಯಾಕಂತಂದರೆ ದರದಲ್ಲಿ 500 ರೂಪಾಯಿನೋ ಆಗಿರ್ಬೋದು, 1000 ರೂಪಾಯಿನೋ ಹೆಚ್ಚಳ ಆಗುತ್ತೆ ಅನ್ನುವಂತಹ ಭಯದಲ್ಲೇ ಇದ್ದಾರೆ. ಅದಕ್ಕೇನು ಸ್ಪಷ್ಟನೆ ಕೊಡ್ತೀರಾ? ಸದ್ಯಕ್ಕೆ ಬೆಲೆ ಏರಿಕೆ ಆಗದೇ ಇರ್ಬೋದು ಈ ಮುಂದಿನ ದಿನಗಳಲ್ಲಿ. ಯಾಕಂದರೆ ಇವತ್ತು 1ನೇ ತಾರೀಕು, ನಿನ್ನೆಯಿಂದ ಈ ಬೆಲೆ ಏರಿಕೆ ಏನಾಗಿದೆ ಇದರ ಪರಿಣಾಮ ಮುಂದಿನ ತಿಂಗಳು ನಮಗೆ ಗೊತ್ತಾಗುತ್ತೆ. ನಮಗೆ ಬರ್ತಕ್ಕಂಥ ಆದಾಯನೇ ಇಲ್ಲ ಅಂತಂದರೆ ಅನಿವಾರ್ಯವಾದಂತಹ ಪರಿಸ್ಥಿತಿ ಎದುರಾಗ್ಬೋದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಹತ್ರ ಈ LPG ಸಮಸ್ಯೆ ಮೊದಲು ಬಗೆಹರಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಯಾಕಂದರೆ ಎಲೆಕ್ಟ್ರಿಸಿಟಿ, ಯಾಕಂದರೆ ನೀವು ಉಚಿತ ಯೋಜನೆಗಳು ಮತ್ತೊಂದು ಎಲ್ಲದೂ ಆಗಿ ಕೇಂದ್ರ ಸರ್ಕಾರದವರು ಹಾಕಿರ್ತಕ್ಕಂಥದ್ದಾಗಿರ್ಬೋದು,
ಅಥವಾ ರಾಜ್ಯ ಸರ್ಕಾರದವ್ರು ಹಾಕಿರ್ತಾರೆ. ಇದು ಏನಾಗ್ತಾ ಇದೆ ಅಂದರೆ ಜೀವನ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನುವಂಥದ್ದರಿಗೆ ಎಲ್ಲೋ ಸಮಸ್ಯೆಯಾಗಿ ಉಳಿತಾ ಇದೆ. ಸೊ ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ಸೊ ಒಂದು ಉತ್ತಮ ಭರಿತಾದಂಥ ಲಾಭಾಂಶಗಳು ಕಾಣದೇ ಇದ್ದರೆ ಜನಸಾಮಾನ್ಯರು ಏನು ಮಾಡಬೇಕು ಅನ್ನೋದು ಕೂಡ ಎಕ್ಸ್ಟ್ರಾ ಪ್ರಶ್ನೆ ಆಗಿ ಉಳಿತಾ ಇದೆ. ಸರ್, ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವಲಂಬಿಸಿರೋದು ಒಂದು ಕಡೆ ಆದರೆ ನಿಮಗೂ ಸಹ ಖಂಡಿತವಾಗ್ಲೂ ಇದು ಹೊಡೆತ ಬೀಳ್ತಾ ಇದೆ. ಸದ್ಯಕ್ಕೆ ಈಗ ಗ್ಯಾಸನ್ನು ತಾವು ಯಾವ ರೀತಿಯಾಗಿ ಪೂರೈಕೆ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಸೌದೆನ ಬಳಕೆನೇ ಈಗಲೂ ಕಂಟಿನ್ಯೂ ಇದೆಯಾ ಹೇಗೆ? ಖಂಡಿತವಾಗಿಯೂ ಈಗಾಗಲೇ ಸುಮಾರು 30% PG ಮಾಲೀಕರು ಸೌದೆ ಒಲೆಗಳನ್ನು ಅಂತಾರಾಜ್ಯ ಹಾಗೂ ನಗರದ ಸುತ್ತಮುತ್ತ ಪ್ರದೇಶಗಳಲ್ಲಿ ಮತ್ತು ಬೇರೆ ಜಿಲ್ಲೆಗಳಿಂದ ಪರ್ಚೇಸ್ ಮಾಡಿದ್ದಾರೆ. ಸುಮಾರು ಒಂದು 4-5 ಸಾವಿರಕ್ಕೂ ಹೆಚ್ಚು ಸೌದೆ ಒಲೆಗಳನ್ನ ಪರ್ಚೇಸ್ ಮಾಡಿ ಈಗ ಅದರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆಗಿದೆ. ಎಲ್ಲೋ ಒಂದು ಹತ್ರ LPG ಸಿಲಿಂಡ್ರು ದಿನ 500 ಸಿಲಿಂಡರ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಸಚಿವರು ನಾವು ಕಳೆದ 10 ದಿನ ಆಗ್ತಾ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ಹತ್ರ ನಮಗೆ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಕೇವಲ ಒಂದು 200-300 ಸಿಲಿಂಡರ್ಗಳು ಮಾತ್ರ ಸಂಘ PG ಮಾಲೀಕರ ಸಂಘದ ವತಿಯಿಂದ ವಿತರಣೆ ಆಗ್ತಕ್ಕಂಥದ್ದು ಆಗಿದೆ. ಸೊ ಭಾಳ ಜನ ನಿರಾಸೆ ಆಗಿದ್ದಾರೆ. ಭಾಳ ಮಾಲೀಕರುಗಳು ನಿರಾಸೆಯಾಗಿ ಇವತ್ತು ಸಂಘದ ಕಚೇರಿಗೆ ಬಂದು ತಮ್ಮ ಅಳನ್ನು ತೋಡ್ಕೊಳ್ತಿದ್ದಾರೆ. ನಾವು ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಚಪಾತಿ ಮಾಡೋಕ್ಕಾಗ್ತಾಯಿಲ್ಲ, ದೋಸೆ ಮಾಡೋಕ್ಕಾಗ್ತಾಯಿಲ್ಲ, ಬರೀ ಮೊಸರನ್ನ ರೈಸ್ ಪಾತ್ಗಳನ್ನೇ ಕೊಡ್ತಾಯಿದ್ವಿ. ಮಕ್ಕಳಿಗೂ ಕೂಡ PG ವಾಸಿಗಳಿಗೂ ಕೂಡ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಸರ್ಕಾರಕ್ಕೆ ಎಚ್ಚರಿಸುವಂತಹ, ನಮಗೆ ಅನುಕೂಲ ಮಾಡಿಕೊಡುವಂತಹ ಒಂದು ನಿಟ್ಟಿನಲ್ಲಿ ಸಂಘ ಕ್ರಮ ಕೈಗೊಳ್ಳಿ ಅಂತ ಮನವಿಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಸಮರ್ಪಕವಾಗಿ ಕೊಟ್ಟರೆ ಅಷ್ಟರಲ್ಲಿ ಏನೋ ಒಂದು ಮ್ಯಾನೇಜ್ ಮಾಡ್ಬೋದು ಅನ್ನುವಂತಹ ಇಂಗಿತವನ್ನು ಈ ಸಂದರ್ಭದಲ್ಲಿ ವ್ಯಕ್ತ. ಸರ್, ಎಷ್ಟರ ಮಟ್ಟಿಗೆ ನಿಮ್ಮ ಅಂದರೆ PG ಅಸೋಸಿಯೇಷನ್ಗಳಿಗಾಗಿರ್ಬೋದು, PG ಮಾಲೀಕರಿಗಾಗಿ ಎಷ್ಟರ ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ ಸದ್ಯಕ್ಕೆ? ಇಲ್ಲ, ಕಳೆದ ತಿಂಗಳನ್ನು ಲೆಕ್ಕ ಹಾಕ್ಕೊಂಡ್ರೆ ಈಗಾಗಲೇ ನಮಗೆ ಬರ್ತಕ್ಕಂಥ ಆದಾಯದಲ್ಲಿ 50% ಮೊಟಕಾಗಿರ್ತಕ್ಕಂಥದ್ದು. ಈಗ ನಮಗೆಲ್ಲ ಹೋಗಿ ಒಂದು 50,000 ಉಳಿಯುತ್ತೆ ಅಂತಂದರೆ ಈ ಬಾರಿ ಸಿಲಿಂಡರ್ಗಳ ಒಂದು ಫಜೀತಿಗೆ ಹೊಸ ಕನೆಕ್ಷನ್ಗಳು ತೊಗೊಂಡು ಸೌದೆ ಒಲೆ ತೊಗೊಂಡು ನಿಭಾಯಿಸ್ತಕ್ಕಂಥದ್ರಲ್ಲಿ ಏನೂ ಕೂಡ ಆದಾಯ ನಿರೀಕ್ಷಣೆ ಮಾಡೋಂಗಿಲ್ಲ. ಇರ್ತಕ್ಕಂಥದ್ದನ್ನ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ PG ಮಾಲೀಕರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ಸರ್, ಈಗ ವಿದ್ಯುತ್ ದರವೂ ಸಹ ಏರಿಕೆ ಆಗುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈ ವಿದ್ಯುತ್ ದರ ಏರಿಕೆ ಆದರೆ ನಿಮಗೆ ಎಷ್ಟು ಹೊಡೆತ ಬೀಳುತ್ತೆ? ಖಂಡಿತವಾಗಿಯೂ, ಯಾಕಂದರೆ ಗ್ಯಾಸ್ ಸಿಲಿಂಡ್ರು, ವಿದ್ಯುತ್, ನೀರು ಏನು BW ಇದ್ರ 3 ಮೇಲೇ PGಗಳು ಹೋಟೆಲ್ಗಳು ಅವಲಂಬನೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ಬಾರಿ ಸ್ಯಾನಿಟರಿ ಚಾರ್ಜ್ ಅವೈಜ್ಞಾನಿಕವಾಗಿದೆ ಅಂತ ಹೋರಾಟ ಮಾಡಿ ನಾವು 400 ಪಟ್ಟು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದನ್ನ 300 ಪಟ್ಟನ್ನು ಕಡಿಮೆ ಮಾಡಿಸಿದ್ವಿ. ಹೋರಾಟ ಮಾಡಿ ಸುಮಾರು ಸಾವಿರಾರು ಜನ ಒಂದು BWSSB ಕಚೇರಿಗೆ ಹೋಗಿ ಈ ಬೆಲೆ ಏರಿಕೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಯಾಕಂದರೆ 2,000 ಬರ್ತಕ್ಕಂಥದ್ದು 16,000 18,000 ಬಿಲ್ ಕೊಡ್ತಕ್ಕಂಥದ್ದು ಯಾವ ಒಂದು ವೈಜ್ಞಾನಿಕತೆ ಇದೆ ಅನ್ನುವಂಥದ್ದು ಪ್ರಶ್ನೆ ಮಾಡಿದ್ದಕ್ಕೆ 3 ತಿಂಗಳ ನಂತರ ಆ ಬೆಲೆಯನ್ನು ಕಮ್ಮಿ ಮಾಡಿರ್ತಕ್ಕಂಥದ್ದು ಇತಿಹಾಸ ಈಗ ಉದಾಹರಣೆ ಕೂಡ ಇದೆ. ಸೊ ಅದರಿಂದ ಒಂದು ನಿಟ್ಟುಸಿರು ಬಿಟ್ಟಿದ್ರು PGಗಳು. ಯಾಕಂದರೆ 8-10 ಸಾವಿರ ಬಿಲ್ ಬರ್ತಕ್ಕಂಥದ್ದನ್ನು 5-6 ಸಾವಿರಕ್ಕೆ ಬಂದು 3,000-4,000 ರೂಪಾಯಿ ಕಡಿಮೆ ಮಾಡಿಸಿದ್ವಿ. ಅದು ಸಂಘದ ಹೋರಾಟದ ಫಲವಾಗಿ ಸೊ BWSSB ವತಿಯಿಂದ ನಮಗೆ ಅನುಕೂಲ ಆಗಿತ್ತು. ಆದರೆ ಅದೇನೋ ಅಂತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಇಟ್ಟರು ಅನ್ನುವಂತೆ ಈಗ ಮತ್ತೆ ನೀವು ಒಂದು ವರ್ಷವೂ ಆಗಿಲ್ಲ ಈ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗಿಯೂ ಸಹ ಎಲ್ಲೋ ಒಂದು ಹತ್ರ ಸರ್ಕಾರದ ಈ ಕ್ರಮಗಳು ಎಲ್ಲೋ ಒಂದು ಹತ್ರ ಪ್ರತಿಯೊಬ್ಬರಿಗೂ ಕೂಡ ಎಫೆಕ್ಟಿವ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೋದು. ಸರ್, ಕೊನೆಯದಾಗಿ ಸರ್ಕಾರ ಕೇಳೋದಾದರೂ ಏನಾದರೂ ಇದೆಯಾ? ಯಾಕಂತಂದರೆ ಬೆಲೆ ಏರಿಕೆ ಅನ್ನೋದು ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಕೇವಲ ನಿಮಗೆ ಮಾತ್ರ ಅಂತಲ್ಲ ಸರ್, ಸಾಕಷ್ಟು ಜನಸಾಮಾನ್ಯರಿಗಾಗಿರ್ಬೋದು, ಈಗ ಮಿಡಲ್ ಕ್ಲಾಸ್ ಅವರಿಗಾಗಿರ್ಬೋದು, ಆಟೋ ಓಡಿಸೋಂಥವ್ರಿಗೂ ಸಹ ತಾವೇನಾದರೂ PG ಅಸೋಸಿಯೇಷನ್ ಕಡೆ ಏನಾದರೂ ಹೇಳೋದಿದ್ರೆ ಖಂಡಿತವಾಗಿ ಹೇಳಿ. ಸರ್, ಖಂಡಿತವಾಗಿಯೂ ಸಹ ನಾವು ಈ ಮುಖೇನ ಹೇಳ್ತಕ್ಕಂಥದ್ದಿಷ್ಟೇ, ದಯಮಾಡಿ ಈ ಯುದ್ಧದ ಪಾಶ್ಚಾತ್ಯ ದೇಶಗಳ ಯುದ್ಧದ ಸಂದರ್ಭದಲ್ಲಿ ಇರ್ತಕ್ಕಂಥ ಅಭಾವ, ಯಾಕಂದರೆ ಇದು ಒಂದಕ್ಕೆ ಸಮಸ್ಯೆ ಆದರೆ ಮತ್ತೊಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು, ನಮಗೆ ಆಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿ ಮತ್ತು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿ, ಬೆಲೆ ಏರಿಕೆಯ ಒಂದು ಏನು ಬಿಸಿ ಇದೆಯೋ ಇದು ಸದ್ಯಕ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಸರ್ಕಾರ ಈ ಕೂಡಲೇ ಅದನ್ನು ಕ್ರಮ ತಗೊಳ್ಳಿ ಅನ್ನುವಂತಹ ಇಂಗಿತವನ್ನು ಸಂಘ ವ್ಯಕ್ತಪಡಿಸುತ್ತೆ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಬೆಲೆ ಏರಿಕೆ ಅನ್ನುವಂಥದ್ದೇನಿದೆ ಜನರ ಜೀವನದ ಮೇಲೆ ಅಷ್ಟೇ ಹೊಡೆತ ಬಿದ್ದಿದೆ. ಅದರ ಜೊತೆಗೆ PGಗಳನ್ನು ನಂಬಿಕೊಂಡು ಜೀವನ ನಡೆಸಿದವ್ರಿಗೂ ಮೇಲೆ ಹೊಡೆತ ಬಿದ್ದಿದೆ. PGಯನ್ನು ನಡೆಸೋದು ನಿಜಕ್ಕೂ ಕಷ್ಟ ಆಗಿದೆ. ಯಾಕಂತಂದರೆ ಒಂದು ಕಡೆ ಗ್ಯಾಸ್ ಅಭಾವ ಇದೆ, ಜೊತೆಗೆ ಸೌದೆಗೂ ಸಹ ಜಾಸ್ತಿ ದುಡ್ಡು ಕೊಟ್ಟು ತರುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಯಾಕಂತಂದರೆ ಸಾಕಷ್ಟು ಭಾಗದ ವಿದ್ಯಾರ್ಥಿಗಳು PGಯನ್ನು ನಂಬ್ಕೊಂಡಿದ್ದಾರೆ. ಬ್ಯಾಚುಲರ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಸಾಕಷ್ಟು ಜನರು ಅದರಲ್ಲೂ ಬೆಂಗಳೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ಓದಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅವರೆಲ್ಲರನ್ನ ಉಪವಾಸ ನಿಲ್ಲಿಸೋದಕ್ಕೂ ಅಂತೂ ಖಂಡಿತವಾಗಿ ಆಗೋದಿಲ್ಲ
ಆಗೋದಿಲ್ಲ. ಆ ನಿಟ್ಟಿನಲ್ಲೂ ಸಹ ನಾವು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ನೀರಿನ ಬಿಲ್ ಆಗಿರ್ಬೋದು, ವಿದ್ಯುತ್ ದರವಾಗಿರ್ಬೋದು, ಇನ್ನಿತರೆ ದರಗಳು ಸಹ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಏನು ಅಡುಗೆ ಎಣ್ಣೆ ಬೆಲೆಯೂ ಸಹ ಜಾಸ್ತಿ ಆಗಿರುವಂಥದ್ದು. ಹೀಗೆ ದಿನೇ ದಿನೇ ಒಂದಾದ ಮೇಲೆ ಒಂದರಂತೆ ಬೆಲೆ ಏರಿಕೆ ಆದರೆ ಖಂಡಿತವಾಗಿಯೂ ನಮಗೂ ಹೊಡೆತ ಬೀಳುತ್ತೆ, ಜನಸಾಮಾನ್ಯರಿಗೂ ಹೊಡೆತ ಬೀಳುತ್ತೆ, ಮಿಡಲ್ ಕ್ಲಾಸರಿಗೂ ಬೀಳುತ್ತೆ. ಖಂಡಿತವಾಗಿಯೂ ದರಗಳ ಏರಿಕೆ ಆದಾಗ ಒಂದಷ್ಟು ದರವನ್ನು ಏರಿಕೆ ಮಾಡಬೇಕಾಗುತ್ತೆ. ಈ ಏರಿಕೆ ಮಾಡಿದ್ರೆ ಇದು ಸಂಪೂರ್ಣವಾಗಿ ಹೊಡೆತ ಬೀಳೋದು ಸಾರ್ವಜನಿಕರ ಮೇಲೆ, ಜನಸಾಮಾನ್ಯರ ಮೇಲೆ. ಒಟ್ಟಾಗಿ ಸರ್ಕಾರ ಇದ್ರ ಮೇಲೆ ಗಮನ ವಹಿಸಿ ಜನಸಾಮಾನ್ಯರಿಗೆ ಸಿಗಬೇಕಾದಂಥ ಮೂಲ ಸೌಕರ್ಯಗಳ ಮೇಲಿನ ದರವನ್ನು ಇಳಿಕೆ ಮಾಡಲಿ ಅನ್ನುವಂತಹ ಮಾತು ಅವರದ್ದಾಗಿದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.